ಬೆಂಗಳೂರಿನಲ್ಲಿ ಅಲ್ಲಿ ನನ್ನ ಡಿಗ್ರಿಯನ್ನ ಆದ ನಂತರ ನನ್ನ ಅದೃಷ್ಟಕ್ಕೆ ಇಲ್ಲಿ ರಿಪ್ಪನ್ಪೇಟೆನಲ್ಲೇ ನನಗೆ ಹೈಸ್ಕೂಲ್ ಟೀಚರ್ ಕೆಲಸ ಸಿಕ್ತು. ರಿಸಲ್ಟ್ ಬಂತು, ಇನ್ನು ಮಾರ್ಕ್ಸ್ ಕಾರ್ಡೇ ಬಂದಿರಲಿಲ್ಲ. ಹೈಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅವಾಗ ಹೈಸ್ಕೂಲ್ ಸ್ಟಾರ್ಟ್ ಆಗಿತ್ತು ಅವಾಗ. ಆ ಸಂದರ್ಭದಲ್ಲಿ ನಾನು ಅಲ್ಲಿ 1 ವರ್ಷ ನಾನು ಮೇಸ್ಟರ್ ಆಗಿದ್ದೆ. ಅದು ಟೆಂಪರರಿ ವೇಕೆನ್ಸಿ ಆಗಿತ್ತು. ಆ ಸಂದರ್ಭದಲ್ಲಿಯೇ ಜೂನಿಯರ್ ಕಾಲೇಜ್ ಪ್ರಾರಂಭವಾಯಿತು ಸಾಗರದಲ್ಲಿ. ಆವಾಗ ಸ್ಟಾಫ್ ಬೇಕಾಗಿತ್ತು ಅವರಿಗೆ. ಸೊ ಅವರು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ ಬರೆದಾಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜರು ನಮ್ಮ ಹೆಸರುಗಳನ್ನೆಲ್ಲ ರೆಫರ್ ಮಾಡಿದಾಗ ನನಗೆ ಆ ಕಾರ್ಡು ಸಿಕ್ಕಿಲ್ಲ, ಏನೂ ಇಲ್ಲ. ನನಗೆ ಭಾರಿ ಸಮಸ್ಯೆ ಆಯ್ತು. ಅದು ನನ್ನ ಬಂಧುಗಳು ಸಾಗರದಲ್ಲಿ ಇರ್ತಕ್ಕಂಥವ್ರು, ಅಯ್ಯೋ ನಿನಗೆ ಇಂಟ್ರ್ಯೂ ಬಂದಿದೆಯಂತೆ, ನಿನ್ನ ಹೆಸರು ಕೂಗಿದ್ರೆ ನೀನು ಬರ್ಲಿಲ್ಲಂತೆ ಅಂತ ಹೇಳಿ ಅಲ್ಲಿನ ನಮಗೆ ಗೊತ್ತಿರತಕ್ಕಂತಹ ಒಬ್ಬ ಸಿಬ್ಬಂದಿ ಹೇಳಿದ್ರಿಂದ ನಮ್ಮ ಅಲ್ಲಿನ ಸಂಬಂಧಿಕರು ನನ್ನನ್ನು ಹುಡುಕಿ ಆ ಸಂದರ್ಭದಲ್ಲಿ ನಾನು ಈ ರುದ್ರಪ್ಪನ ರೂಮಲ್ಲಿದ್ದೆ. ಅಲ್ಲಿಗೆ ಬಂದು ಹೇಳಿದಾಗ ಇಮಿಡಿಯೇಟ್ ಆಗಿ ನಾನು ಅಟೆಂಡ್ ಮಾಡಿದ್ದಾಯ್ತು. ನನ್ನ ಇಲ್ಲದೆ ಹೋದ್ರೆ ಅಲ್ಲಿ ಜೂನಿಯರ್ ಕಾಲೇಜಿಗೂ ಹೋಗ್ತಿರ್ಲಿಲ್ಲ. ಅವಾಗ ನನ್ನ ವಿದ್ಯಾಭ್ಯಾಸ ಮತ್ತು ನನ್ನ ಮುಂದಿನ ಇವು ಬೇರೆ ಆಗ್ಬಿಡೋದು, ಕಂಪ್ಲೀಟ್ ಬೇರೆ ಅವತ್ತೇ ಸೆಲೆಕ್ಷನ್ ಆಯ್ತು. ನನಗಾಗ ಒಂದು ಸ್ಪೆಷಲ್ ಇಂಟರ್ವ್ಯೂ ಎಲ್ಲ ಮುಗಿದೋಗಿ ಫೈನಲ್ ಆಗಿ ಆಗೋಗಿತ್ತು. ನಾನು ಹೊಸದಾಗಿ ನಮ್ ಗುಂಡಪ್ಪ ಇದ್ರಲ್ಲ, ಗುಂಡಪ್ಪ, ಅಯ್ಯೋ ನಮ್ ಈ ಕಡೆ ಭಾಗದ ಹುಡುಗ ಪಾಪ ಇವರಿಗೆ ಒಂದು ಮಾಡೋಣ, ಹೇಗೂ ಬಂದಿದ್ದಾನೆ, ಎಲ್ರು ಇದೀರಿ. ಅವಾಗ ಅವರ ಇಂಟರ್ವ್ಯೂ ಮಾಡಿದ್ಮೇಲೆ ಫೈನಲ್ ಮಾಡ್ಬೇಕಾದ್ರೆ ಕುತ್ಕೊಂಡೆಲ್ಲ ಮಾತಾಡ್ತಾರಲ್ಲ, ತಿಂಡಿ ಕಾಫಿ ಎಲ್ಲ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ಬಂದ ಮೇಲೆ ಎಷ್ಟು ಅವ್ರಿಗೆ ಖುಷಿ ಆಯ್ತು. ನಮ್ ಕಡೆ ಹುಡುಗ ಈ ಭಾಗದಲ್ಲಿ ಇದ್ದವನು ಬಂದಲ್ಲ ಅಂತ ಹೇಳಿ ನಾನು ಕರ್ಕೊಂಡು. ಅಲ್ಲಿ ಎಷ್ಟನೇ ಇಸ್ವಿಲಿ ನೀವು ಜಾಯ್ನ್ ಆದ್ರಿ? 1969-70 69-70 ಪ್ರಾರಂಭ ಆದ್ರೆ 80 ತನಕ ಅಲ್ಲಿದ್ರು. 80ರವರೆಗೆ ಇದ್ದೆ, 10 ವರ್ಷ ಇದ್ದೆ. ಆಮೇಲೆ KS ಮಾಡಿ, ಆಮೇಲೆ ಅಲ್ಲಿ ಪ್ರಿನ್ಸಿಪಾಲ್ರು ಮತ್ತು ಅಲ್ಲಿರ್ತಕ್ಕಂಥ ಲೆಕ್ಚರರ್ಸ್ಗಳು, ನೀವೆಲ್ಲ ಇಷ್ಟೊಂದು ಸರ್ಕಾರ ಸಹಾಯ ಮಾಡ್ತದೆ, ನೀವ್ಯಾಕೆ ಅದನ್ನು ಉಪಯೋಗ ಮಾಡ್ಕೊಂಡಿಲ್ಲ, KS ಯಾಕೆ ಕಟ್ಲಿಲ್ಲ ನೀವು, ಕೂರ್ಸ್ ಅಂತ ಹೇಳಿ ಪ್ರಿನ್ಸಿಪಾಲ್ ನಮ್ಗೆಲ್ಲ ಜೋರ್ ಮಾಡಿದ್ರು. ಆವಾಗ ನಮ್ಮ NS ರಾಮಸ್ವಾಮಿ ಅಯ್ಯರ್, BR ಭೀಮಾಚಾರ್, ಸಾಮಗ ರಾಮಸ್ವಾಮಿ, ಇವರೆಲ್ಲ ಭಾರಿ ನಮಗೆ ಆ ಟೀಚರ್ ಒಳಗೇನೆ ಅವರೊಂದು ಶ್ರೇಷ್ಠ ವರ್ಗದ ಟೀಚರ್. ಸಪೋರ್ಟ್ ಕೊಟ್ಟರು, ಕಟ್ಟಿ ಅಂತ. ಹಾಗಾಗಿ ನಾವು ಕಟ್ವಿ. ನಾವು 3 ಜನ ಸೆಲೆಕ್ಟ್ ಆದ್ವಿ ಇದೇ ಕಾಲೇಜಿಂದ. ಒಂದೇ ಸರ್ತಿ ತಹಶೀಲ್ದಾರ್ ನಮ್ಮ ಗೌರಿಶಂಕರ್ ತಹಶೀಲ್ದಾರ್ ಆದ್ರು, ಅಂಬಿಗೇರ್ ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಆದ್ರು, ನಾನು ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಸೊಸೈಟಿ ಆಯ್ತು. ನಾವು 3 ಜನ ಹೋದ್ವಿ. ಹಿಂಗಾಯ್ತು. ಆಮೇಲೆ DK ರವೀಂದ್ರನಾಥ್ ತಹಶೀಲ್ದಾರ್ ಆದ್ರು. ಅವರಿಬ್ರು ನಿಮ್ ಸಾಗರದಲ್ಲೇ ತಹಶೀಲ್ದಾರ್ ಆಗಿದ್ರಲ್ಲ. ಗೌರಿಶಂಕರ್ ತಹಶೀಲ್ದಾರ್ ಆಗಿದ್ರು, DK ರವೀಂದ್ರನಾಥ್ ತಹಶೀಲ್ದಾರ್ ಆಗಿದ್ರು. ಹೀಗೆ ಒಂಥರ ಸಾಗರ ನಾವಿಲ್ಲಿ ಅಧ್ಯಾಪಕ ವರ್ಗದವರ ಒಂದು ಸಹಕಾರ, ಒಂದು ಎನ್ಕರೇಜ್ಮೆಂಟ್ ಏನಿತ್ತಲ್ಲ, ನಮಗೆ ಒಂದು ಅವೇಕನಿಂಗ್ ಆಯ್ತು. ಅರೆ ಹೌದು, ನಾವು ಯಾಕೆ ಕೂರಬಾರ್ದು. ಹೀಗಾಗಿ ನನ್ನ ಒಂದು ಬದಲಾಯ್ತು. ನೀವು ನಮ್ಗೆ 8ನೇ ಕ್ಲಾಸ್ ಮಾಸ್ಟರ್ ಆದ್ರಿ. ಆಮೇಲೆ ಏನಾಯ್ತು, ನಾ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗ ನೀವು DR ಆಗಿದ್ರಿ. ಹೌದು, ಡೆಪ್ಯೂಟಿ ರಿಜಿಸ್ಟ್ರಾರ್ ಆಗಿದೆ. ನಿಮ್ಮನ್ನು ಕರ್ಕೊಂಡು ಬಂದು ಶಿವಮೊಗ್ಗ ಜಿಲ್ಲಾ ಕುಣಬಿ ಸಮಾಜದ ಸಮಾವೇಶ ಮಾಡಿದ್ವಿ ನಾವು. ಕರೆಕ್ಟ್ ರಂಗನಾಥ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ. ಹೌದು, ಈಗ ದೊಡ್ಡ ಸಂಘಟನೆ ಆಯ್ತು. ಈಗ ಆ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಆಯ್ತು. ಹೌದು, ರಾಷ್ಟ್ರೀಯ ಮಟ್ಟದಲ್ಲೂ ಆ ಸಂಘಟನೆ ಜೊತೆಗೆ ಸೇರ್ಕೊಂಡ್ರು ಅವರೆಲ್ಲ. ಅಲ್ಲೇನ್ ಭಾಗವಹಿಸಿದ್ರಲ್ಲ ಆ ಹುಡುಗರುಗಳು, ಕೆಲವು LLB ಮಾಡಿದ್ರು, ಲಾಯರ್ ಆದ್ರು. ಈಗ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ ಅವ್ರು ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ. ಸಂತೋಷ. ನಾನು ವಿಧಾನಸೌಧದಲ್ಲಿ ಬಹುಶಃ ಶಂಕರಮೂರ್ತಿ ಅವರಿಗೆ ಪ್ರೈವೇಟ್ ಸೆಕ್ರೆಟರಿ ಆದ ಸಂದರ್ಭದಲ್ಲಿ ಕುಡ್ಬಿ ಜನಾಂಗದ ಮುಖಂಡರುಗಳು ಬಂದಿದ್ರು. ಮುಖಂಡರುಗಳು ಬಂದು ಅವರು ಸಮಾಜದಲ್ಲಿ ಇದ್ದಂತಹ ಒಂದು ಕಷ್ಟ ಸುಖಗಳನ್ನು ಹೇಳಿ ಅವರನ್ನ ಈ ST ವರ್ಗಕ್ಕೆ ಸೇರಿಸ್ಬೇಕು ಅನ್ನೋ ಬಗ್ಗೆ ಪ್ರಯತ್ನ ನಡೀತಾ ಇದೆ. ಅದ್ರ ಬಗ್ಗೆ ನಾನು ಸಹ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೆ. ಅವರಿಗೆ ಹೀಗೋಗಿ ಅಂತ ಹೇಳಿ ಶಂಕರಮೂರ್ತಿಯವರು ನಮಗೆ ಅದನ್ನ ಹೇಳಿದ್ರು. ಆಮೇಲೆ ತದನಂತರ ಈಗ ಏನು ನಮ್ಮ ಕುಲಶಾಸ್ತ್ರೀಯ ಕುಲಶಾಸ್ತ್ರೀಯ ಅಧ್ಯಯನ ಆಯ್ತಂತೆ.
ಆಯ್ತೈತೆ, ಅದು ಹೋಗಿದೆ, ರೆಕಮೆಂಡ್ ಆಗಿ ಹೋಗಿದೆ. ಹೋಗಿದೆ. ಅದು ಇಟ್ ಈಸ್ ಪೆಂಡಿಂಗ್ ಇನ್ ಗೌರ್ಮೆಂಟ್ ಆಫ್ ಇಂಡಿಯಾ. ಹ್ಮ್. ನಾನು ಹೇಳಿದ್ದೆ ಅವ್ರಿಗೆ ಏನೇನು ಮಾಡಬೇಕು, ಏನೇನು ಸ್ಟೇಜ್ ಬರ್ತದೆ ನಿಮಗೆ ಅಂತ ಹೇಳಿ. ಹ್ಮ್. ಯಾಕೆಂದ್ರೆ ನಮ್ದು ಒಂದು ನಡೀತಾ ಇದೆಯಲ್ಲ ಹೋರಾಟ, ಹ್ಮ್. ಆ ಹಿನ್ನೆಲೆ ಚೆನ್ನಾಗಿ ಗೊತ್ತಿರೋದ್ರಿಂದ ಅವರಿಗೆ ನಾನು ಮಾರ್ಗದರ್ಶನ ನೀಡಿದ್ದೆ. ಹ್ಮ್. ಹಾಗಾಗಿ ಶಂಕರ್ ಮೂರ್ತಿ ಸಾಹೇಬರು ಮತ್ತು ನಮ್ಮ ಕೋಟ ಶ್ರೀನಿವಾಸ ಪೂಜಾರಿ ಅವರು ಸಹ ನನಗೆ ಕಳಿಸಿದರು. ಕೊನೆಗೆ ಹಾಲಪ್ಪನವರು ಸಹ ಹೇಳಿದರು ಅದನ್ನು. ಹಾಗೆ ಆ ಕುಡುಬಿ ಸಮಾಜದ ಸಂಪರ್ಕ ಇತ್ತು.